ರಾಹುಲ್ ಅವರೇ, ಅಮ್ಮೋರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಸರ್ಸು, ಅದೇ ಪ್ರಯತ್ನದಲ್ಲೇ ಇದ್ದೀವಿ. ಹಲೋ, ಬಿಡ್ಡಿಂಗ್ ಡೇಟ್ ಯಾವಾಗ? ನಾಳೆ ನೀನ? ಮೇಡಮ್ ಕೂಡ ಈಗ ಇಲ್ದೇ ಇರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ. ಜಸ್ಟ್ ಇಗ್ನೋರ್. ರಾಹುಲ್ ಅವರೇ, ನೀವು ಮಾತಾಡ್ತಿರೋದು ನಮ್ ದೇಶದಲ್ಲೇ ಅತಿ ಬೆಲೆ ಬಾಳೋ ಪ್ರಾಜೆಕ್ಟ್ ಬಗ್ಗೆನಾ? ಹೌದು. ಆ ಪ್ರಾಜೆಕ್ಟ್ ಅಂದ್ರೆ ಅಮ್ಮವ್ರಿಗೆ ತುಂಬಾ ಇಷ್ಟ. ತುಂಬಾ ದಿನದಿಂದ ಕಾಯ್ತಾ ಇದ್ರಂತೆ ರಾಹುಲ್ ಅವರೇ, ಹೌದಲ್ವಾ? ಹೌದು ಸರ್ಸು, ಇದೆಲ್ಲ ನಿನಗೆ ಹೇಗೆ ಗೊತ್ತು? ರಾಹುಲ್ ಅವರೇ, ಆ ಪ್ರಾಜೆಕ್ಟಿಗೆ, ಅಮ್ಮವ್ರ ಕಿಡ್ನಾಪ್ಗೆ, ನನ್ನ ಅರೆಸ್ಟ್ಗೆ ಏನೋ ಸಂಬಂಧ ಇದೆ. ಏನ್ ಸಂಬಂಧ? ನಾವು ಮಿನಿಸ್ಟರ್ನ ಭೇಟಿ ಮಾಡೋದಕ್ಕೆ ಹೋದಾಗ ಫೈಲ್ಸ್ ಬದಲಾಗಿತ್ತು. ಆಗ್ಲೇ ಯಾರೋ ಇದ್ದಾರೆ ಅಂತ ಅನುಮಾನ ಬಂದಿತ್ತು. ಅಮ್ಮೋರ್ ಕಾಣೆ ಆಗಿದ್ ಮೊದಲನೇ ದಿನ ಪಿಎನ ಶತ್ರುಗಳು ಯಾರಾದ್ರೂ ಇದಾರ ಅಂತ ಕೇಳಿದ್ದಕ್ಕೆ ಈ ಪ್ರಾಜೆಕ್ಟ್ಗೋಸ್ಕರ ಸ್ಪರ್ಧೆ ಮಾಡೋರು ತುಂಬಾ ಇದ್ದಾರೆ ಅಂತ ಹೇಳಿದ್ರು. ನಾಳೆ ಬಿಡ್ಡಿಂಗ್ ಟೈಮ್ಗೆ ಅಮ್ಮೋರು ಇರಲ್ಲ, ನಾನ್ ಕೋರ್ಟಲ್ಲಿ ಇರ್ತೀನಿ. ಇದೇ ಸರಿಯಾದ ಸಮಯ ಅಂತ ನೋಡ್ಕೊಂಡು ನಮ್ಮನ್ನ ತಪ್ಪಿಸಿ ಆ ಪ್ರಾಜೆಕ್ಟ್ ನ ಕೈಗೆ ತಗೊಳ್ಳೋದಕ್ಕೆ ಈ ಕುತಂತ್ರ ಎಲ್ಲ. ಅಂದ್ರೆ ಆ ಬಿಡ್ಡಿಂಗ್ಗೆ ಬರೋರಲ್ಲೇ ನಮ್ ಶತ್ರು ಇದಾರ? ಹೌದು ರಾಹುಲ್ ಅವರೇ, ಅವ್ರ ವಿವರಗಳನ್ನ ತಿಳ್ಕೊ ಅಂತ ಪಿಎಗೆ ಹೇಳಿದ್ದೀನಿ. ಆ ಕೆಲ್ಸನ ನಾನ್ ಮಾಡ್ತೀನಿ ಸರ್ಸು. ಈಗ ಒಂದ್ ಕ್ಲೂ ಸಿಕ್ಕಿದ್ಯಲ್ವಾ? ಅವ್ರು ಯಾರು, ಮೇಡಮ್ ಎಲ್ಲಿದ್ದಾರೆ ಅಂತ ನಾನ್ ಕಂಡು ಹಿಡಿತೀನಿ. ನಿಮ್ಮಿಬ್ಬರನ್ನು ನಾನ್ ರಕ್ಷಿಸ್ಕೋತೀನಿ. ಸರ್, SI ಅವರು ರೌಂಡ್ಸ್ ಮುಗಿಸ್ಕೊಂಬರೋ ಟೈಮ್ ಆಯ್ತು. ನಿಮ್ ಕೆಲ್ಸ ಆಗಿದ್ರೆ ನೀವು ಹೊರಡ್ತೀರಾ ಸರ್? ಈ 2 ದಿನ ನಿಮ್ಮಿಂದ ದೂರ ಇರೋದಕ್ಕೆ ಪ್ರತಿ ಕ್ಷಣ ತುಂಬಾ ಕಷ್ಟದಿಂದ ಕಳೀತಾ ಇದ್ದೀನಿ ಸರ್ಸು. ಈ ಕಷ್ಟಗಳಿಗೆ ನಾಳೆನೆ ಫುಲ್ ಸ್ಟಾಪ್ ಹಾಕ್ತೀನಿ. ಸಂತೋಷವಾಗಿ ನಿನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಹೋಗ್ಬರ್ತೀನಿ ಸರ್ಸು. ನಡಿಯಮ್ಮ, ನಡಿ. ನಾಳೆಗ್ ಮುಂದೆ ಹಾಕೋದು ಅಂದ್ರೆ ಏನ್ ಅರ್ಥ ಪ್ರೀತಿ? ಇವತ್ತೇ ಕೇಸ್ ಕ್ಲೋಸ್ ಮಾಡಿ ಅವಳಿಗೆ ಶಿಕ್ಷೆ ಕೊಟ್ಟಿದ್ರೆ ಆಗಿರ್ತಿತ್ತಲ್ವಾ? ಆ ಸರಸು ಬೇಲ್ ಸಿಕ್ಕಿಲ್ಲ ಅಂತ ನಾನ್ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ರೆ ಡಿಲೇ ಆಗಿದ್ದಕ್ಕೆ ನಿಮಗ್ ಕೋಪ ಯಾಕೆ? ನಾಳೆ ಕೋರ್ಟಿಗೆ ಎಷ್ಟೊತ್ತಿಗೆ ಹೋಗ್ಬೇಕು? 11ಗೆ. 12ಗೆ ಟೆಂಡರ್ ಸಬ್ಮಿಷನ್ ಇದೆ. ಇದ್ರೆ ಏನಾಯ್ತು ರೀ? ಅಂದ್ರೆ 1 hour ಅಲ್ಲಿ ಕೇಸ್ ಹಿಯರಿಂಗ್ ಫಿನಿಶ್ ಮಾಡ್ಕೊಂಡು ಬಿಡ್ಡಿಂಗ್ ಬಂದ್ಬಿಡ್ತಾಳೆ ಅಂತ ಭಯ ಪಡ್ತಿದ್ದೀರಾ? ಭಯ ಅಲ್ಲ, ಈ ಟೆಂಡರ್ ವಿಷಯದಲ್ಲಿ ಚಾನ್ಸ್ ತಗೊಳಕ್ಕೆ ನಂಗಿಷ್ಟ ಇಲ್ಲ. ನೀವು ಬೇಕು ಅನ್ಕೊಂಡ್ರು ಅವಳು ಬರಲ್ಲ. ಅವಳು ಈ ಕೇಸಿಂದ ಸೇವ್ ಮಾಡೋರು ಯಾರೂ ಇಲ್ಲ. ಆ ದಿನ ಕೋರ್ಟಲ್ಲಿ ಸರಸು ಅಳು ಮುಖ ನೋಡ್ಬೇಕು. ಕೈಲಾಗ್ದಿರೋರ್ಗೂ ಕೂಡ ಕೋಪ ಬರುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು ಆಂಟಿ ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮ ಹತ್ರ ಏನಾದ್ರೂ ಕ್ಲೂ ಇದೆಯಾ? ಇಲ್ಲ ಪ್ರೀತಿ, ಈ ಟೆಂಡರ್ ಪ್ರಾಸೆಸ್ ಆಗೋವರೆಗೂ ಯಾವ್ದ್ರ ಮೇಲೂ ಯಾರ ಮೇಲೂ ಇಂಟ್ರೆಸ್ಟ್ ಕೊಡಲ್ಲ. ಪಾಪ ವಾಗ್ದೇವಿ ಇವಾಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಈ ವಯಸ್ಸಿನಲ್ಲಿ ಅವಳಿಗೆ ಕಷ್ಟ ಕೊಡ್ಬೇಕು ಅನ್ನೋ ಆಸೆ
ಯಾರಿಗಿದ್ಯೋ ಏನು. ಹೌದು ಪ್ರೀತಿ, ನನ್ ಮನೆಗೆ ಇಷ್ಟೊಂದು ಆರಾಮಾಗಿ ಬರ್ತಾ ಇದೆಯಲ್ಲ, ಯಾರಾದ್ರೂ ನೋಡ್ತಾರೇನೋ ಭಯ ಇಲ್ವಾ? ನಿಮ್ ಮೇಲ್ ನನಗ್ ನಂಬಿಕೆ ಇದೆ. ಈ ಮನೆ ನನಗ್ ಸೇಫ್ ಅನ್ಸ್ತಿದೆ. ಆದ್ರೂ ನಿಮ್ ಬಗ್ಗೆ ಗೊತ್ತಿದ್ರು ಕೂಡ ಡೈರೆಕ್ಟ್ ಆಗಿ ಮನೆಗ್ ಬರೋ ಧೈರ್ಯ ಯಾರಿಗಿದೆ? ರಾಹುಲ್ ಏನಕ್ಕೆ ಇಲ್ಲಿಗೆ ಬರ್ತಿದ್ದಾನೆ? ನಾನಿಲ್ಲಿ ನೋಡಿದ್ರೆ ಅಷ್ಟೇ. ಮೇಡಮ್, ರಾಹುಲ್ ಇಲ್ಲಿಗೆ ಬರ್ತಿದ್ದಾನೆ. ಹಾಗೆ ಡಾನ್ಸ್ ಮಾಡಿದ್ರೆ ಹೇಗೆ? ಬೇಗ ಹೋಗಿ ಬಚ್ಚಿಟ್ಕೋ. ಹಾಯ್ ರಾಹುಲ್, ವೆಲ್ಕಮ್. ನಾನ್ ಬಂದಿದ್ದು ಗೆಸ್ಟ್ಗಳ ಹಾಗೆ ವೆಲ್ಕಮ್ ತಗೊಳ್ಳೋದಕ್ಕಲ್ಲ, ನಮ್ ಮೇಡಮ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ. ನಿನ್ ಮೇಡಮ ಅಂದ್ರೆ ವಾಗ್ದೇವಿ? ಏನಾಯ್ತು ಅವಳಿಗೆ? ನಮ್ ಮೇಡಮ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಮೇಡಮ್ನ ಟಾರ್ಗೆಟ್ ಮಾಡೋ ಅಜ್ಞಾತವಾಸಿ ನೀನಲ್ದೆ ಇನ್ಯಾರಾಗೋಕ್ ಸಾಧ್ಯ ಅಂತ ಇಲ್ಲಿಗೆ ಬಂದಿದ್ದೀನಿ. ಹಾಗಾದ್ರೆ ನೀನು ರಾಂಗ್ ಅಡ್ರೆಸ್ಸಿಗೆ ಬಂದಿದ್ಯಾ? ಯಾವತ್ತೋ ನಿಮ್ ಮೇಡಮ್ ಮೇಲೆ ಮಾಡಿರೋ ಮರ್ಡರ್ ಅಟೆಂಪ್ಟಿಗೆ ಅರೆಸ್ಟ್ ಆಗಿ ಈಗಷ್ಟೇ ಜೈಲಿಂದ ಬಂದಿದ್ದೀನಿ. ಆವಾಗಿಂದ ಯಾರ ತಂಟೆಗೂ ಹೋಗ್ದೇನೆ ಆರಾಮಾಗಿ ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನಾಳೆ ನಡೀತಿರೋ ಬಿಡ್ಡಿಂಗ್ ಅಲ್ಲಿ ನೀನ್ ಪಾರ್ಟಿಸಿಪೇಟ್ ಮಾಡ್ತಿದ್ಯಾ? ನೋ ರಾಹುಲ್, ಹೇಳಿದ್ನಲ್ಲ ಆರಾಮಾಗಿ ನನ್ನ ಲೈಫ್ ಹೀಗೆ ಇದೆ ಅಂತ. ಸಾಯೋವರೆಗೂ ಯಾವ ಜಗಳ ಗಲಾಟೆನೂ ಇಲ್ಲದೆ ಆರಾಮಾಗಿ ಬದುಕೋಣ ಅನ್ಕೊಂಡಿದ್ದೀನಿ.
ಏನ್ ರಾಹುಲ್, ಏನಾಯ್ತು? ನೋಡು, ನಾನೀಗ ಏನು ಅನ್ಕೊಳ್ದೆ ಹೋಗ್ತಾ ಇರೋದು ನಿನ್ನ ಮಾತನ್ನ ನಂಬಿ ಅಲ್ಲ, ಜಸ್ಟ್ ಕೇಳಿ. ನಮ್ಮ ಮೇಡಮ್ ಕಿಡ್ನಾಪ್ ವಿಷಯದಲ್ಲಿ ನೀನೇನಾದ್ರೂ ಇನ್ವಾಲ್ವ್ ಆಗಿದೆಯಾ ಅಂತ ಗೊತ್ತಾದ್ರೆ ಮಾತ್ರ ಈ ಸಲ ಅರೆಸ್ಟು ಕೋರ್ಟು ಇರೋದಿಲ್ಲ. ಬುಲೆಟ್ ಅಂಡ್ ಬರಿಯಲ್ ಗ್ರೌಂಡ್ ಮಾತ್ರ ಇರತ್ತೆ. ಟೆಂಡರ್ ಮಾಡ್ತಿರೋ ವಿಷಯ ರಾಹುಲ್ಗೆ ಹೇಗೆ ಗೊತ್ತಾಯ್ತು? ಬಿಸ್ನೆಸ್ ಅಲ್ಲಿ ರೈವಲ್ಸ್ ಯಾರನ್ನೋ ನೋಡಿ ಟೆಂಡರ್ಗೆ ಸ್ಪರ್ಧೆಗೆ ಬರೋರ್ ಹತ್ರ ಇರ್ತಾರೆ. ಇವನೇನೋ ನನ್ನನ್ನು ಹುಡ್ಕೊಂಡು ಬಂದಿದ್ದಾನೆ. ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ನಾಳೆ ಟೆಂಡರ್ನ ಕರೀಲೇಬೇಕು. ಕನ್ಫರ್ಮ್ ಆಗಿ ಆ ಟೆಂಡರ್ ನನಗೆ ಸಿಗ್ಬೇಕು. ಡ್ಯಾಡ್, ಲಾಯರ್ ನಂಬರ್ ಸ್ವಿಚ್ ಆಫ್ ಬರ್ತಿದೆ. ಬೇರೆ ನಂಬರ್ ಇಲ್ವಾ ಅಣ್ಣ? ಇಲ್ಲ, ಒಂದೇ ನಂಬರ್ ಇರೋದು ರಾಹುಲ್. ಅವ್ರ ಆಫೀಸ್ಗೆ ಹೋದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದೇನೋ ಅಣ್ಣ. ನಮಗಷ್ಟು ಟೈಮ್ ಇಲ್ಲ ನವ್ಯ. ದಿಕ್ಕಿಲ್ದಿರೋ ಇಂಥ ಲಾಯರ್ನ ನಂಬ್ಕೊಂಡಿದೀವಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ಇಂಥವ್ರ ಮೇಲೆ ಹೋಗಿ ಡಿಪೆಂಡ್ ಆಗ್ತೀವಲ್ಲ, ಅದೇ ನಮ್ ತಪ್ಪು. ನಿನ್ನೆನೋ ನೀವ್ ಹೀಗೇನೆ ಆ ಲಾಯರ್ ಮೇಲೆ ಕೋಪ ಮಾಡ್ಕೊಂಡಿದ್ರಲ್ವಾ ಮಾವ, ಅದಕ್ಕೆ ಈಗೋ ಹರ್ಟ್ ಆಗಿ ಮನೆಗ್ ಹೋದ್ರೇನೋ. ಹಾಗಂತ ನಿನ್ನ ಹತ್ರ ಹೇಳಿದಾಳ? ಅಂದ್ರೆ ಸುಮ್ನೆ ಗೆಸ್ ಮಾಡ್ದೆ. ನೋಡಿದೇನೆ ಸರಿಯಾಗಿ ಹೇಳಕ್ ಬರಲ್ಲ, ಇನ್ನು ಗೆಸ್ಸು ಬೇರೆ. ಏನಾಯ್ತು ರಾಹುಲ್ ಅವ್ರೆ, ಒಂಥರ ಇದ್ದೀರಾ? ನಿನ್ ಸುಳ್ಳನ್ ಸಪೋರ್ಟ್ ಮಾಡೋಕಾಗ್ದೆ ಆ ಲಾಯರ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾಳೆ. ಸ್ಟಾಪ್ ಇಟ್ ಪ್ರೀತಿ. ಲಾಯರ್ ಯಾಕೆ ಬಂದಿಲ್ಲ ಅಂತ ಗೊತ್ತಾದ್ಮೇಲೆ ನಿನಗಿಷ್ಟ ಬಂದಾಗ ಮಾತಾಡ್ಬೇಡ. ಬಾಯಿ ಮುಚ್ಕೊಂಡಿರ್ಬೇಕು. ಸರ್ಸು ಕಡೆ ನ್ಯಾಯ ಇದೆ. ಅವಳೇ ಗೆಲ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಏನು ಲಾಯರ್ ಇಲ್ದೇನೇನಾ? ಅವ್ರಿಲ್ಲ ಅಂದ್ರೆ ಏನು? ಈ ಸಿಟಿಲಿ ಬೇರೆ ಯಾರು ಸಿಗಲ್ವಾ? ನಾನ್ ಕರ್ಕೊಂಡ್ ಬರ್ತೀನಿ. ಆಲ್ ದಿ ಬೆಸ್ಟ್. ಇಷ್ಟು ನೆಗೆಟಿವ್ ಆಗಿ ಮಾತಾಡೋಳು ಮನೇಲೇ ಇರ್ಬೇಕಾಗಿತ್ತು. ಯಾಕೆ ಇಲ್ಲಿವರೆಗೂ ಬಂದೆ ನೀನು? ಏನ್ರಮ್ಮ ದಿನ ಮೀಟಿಂಗು? ಜಡ್ಜ್ ಸರ್ ಕೂಡ ಬಂದಾಯ್ತು. ಕಾನ್ಸ್ಟೇಬಲ್ಸ್ ಒಳಗ್ ಕರ್ಕೊಂಬನ್ನಿ, ಬೇಗ ಕರ್ಕೊಂಡ್ಬನ್ನಿ. ಏನಾಗಲ್ಲ ಸರ್ಸು, ನಾನ್ ಲಾಯರ್ನ ಕರ್ಕೊಂಡ್ ಬರ್ತೀನಿ. ನೀನ್ ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ. ರಾಹುಲ್, ನಾನು ಬರ್ತೀನಿ ಕಣೋ. ಬೇಡ ಅಣ್ಣ, ನೀನ್ ಇಲ್ಲೇ ಇರು. ಏನಾದ್ರೂ ಅವಶ್ಯಕತೆ ಇದ್ರೆ ನಾನು ಫೋನ್ ಮಾಡ್ತೀನಿ. ನಡಿ. ನೀನ್ಯಾಕ್ ನಿಂತೆ? ರಾಹುಲ್ ಜೊತೆ ಹೋಗ್ತೀಯ ಏನು? ರಾಹುಲ್ ಹೋಗೋದೇ ನನಗಿಷ್ಟ ಇಲ್ಲ. ಇನ್ನು ಅವನ ಜೊತೆ ಏನಕ್ಕೆ ಹೋಗ್ತೀನಿ? ನನ್ನ ಡ್ಯಾಡ್ 2 ಸರ್ತಿ ಕಾಲ್ ಮಾಡಿದರೆ, ಒಂದ್ಸರಿ ಫೋನ್ ಮಾಡಿ ಬರ್ತೀನಿ. ನೀವು ಹೊರಡಿ.
ಯಾ ಪ್ರೀತಿ ಟೆಲ್ ಮೀ. ಕೇಸಲ್ಲಿ ಗೆಲ್ಬೇಕಂದ್ರೆ ಸಾಕ್ಷಿನ್ ಬದಲಾಯಿಸೋರನ್ನ ನೋಡಿದೀನಿ, ಆದ್ರೆ ಲಾಯರ್ ಮಾಯ ಮಾಡೋರನ್ ಮಾತ್ರ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಓಹ್, ಕಂಡು ಹಿಡಿದ್ಬಿಟ್ಯಾ? ಬರ್ಡ್ಸ್ ಆಫ್ ಸೇಮ್ ಫೆದರ್ ಫ್ಲಾಕ್ ಟುಗೆದರ್, ಅಷ್ಟು ಕೂಡ ಕಂಡಿಡಿಯಲ್ವಾ? ಇಂಪ್ರೆಸಿವ್ ಪ್ರೀತಿ. ಇನ್ನೂ ಕೋರ್ಟ್ ಹಿಯರಿಂಗ್ ಸ್ಟಾರ್ಟ್ ಆಗಿಲ್ವಾ? ಈಗಷ್ಟೇ ಎಲ್ರೂ ಒಳಗಡೆ ಹೋದ್ರು. ರಾಹುಲ್ ಏನೋ ಲಾಯರ್ಗೋಸ್ಕರ ಹೋಗಿದ್ದಾನೆ. ವೇಸ್ಟ್ ಆಫ್ ಟೈಮ್ ಅಂತ ಹೇಳು ಪ್ರೀತಿ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಹೇಳಿ. ಇವತ್ತು ನನ್ನ ವೈಫ್ ಕೇಸ್ ಹಿಯರಿಂಗ್ ಇದೆ. ನಮ್ ಲಾಯರ್ ವಸುಂಧರಾ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅವ್ರ ಪ್ಲೇಸ್ ಅಲ್ಲಿ ನೀವು ವಾದ ಮಾಡ್ತೀರಾ? ವಸುಂಧರಾ ಅವರು ಅಂದ್ರೆ ವಾಗ್ದೇವಿ ಅವ್ರ ಕಿಡ್ನಾಪಿಂಗ್ ಕೇಸಾ? ಹೌದು ಮೇಡಮ್. ಆ ಕೇಸ್ ಹ್ಯಾಂಡಲ್ ಮಾಡೋದಕ್ಕೆ ನಾನಷ್ಟೇ ಅಲ್ಲ, ಬೇರೆ ಯಾರೂ ಬರೋದಿಲ್ಲ. ಯಾಕೆ ನೀವು ಹೀಗೆ ಹೇಳ್ತಿದ್ದೀರಾ? ಯಾರಾದ್ರೂ ಕೇಸ್ ತಗೊಳ್ಳೋದು ಗೆಲ್ಲೋದಕ್ಕೆ ಹೊರತು ಸೋಲೋದಕ್ಕಲ್ಲ. ಸಾರಿ. ಸರ್ ಪ್ಲೀಸ್ ಸರ್, ಇವತ್ತು ನನ್ನ ವೈಫ್ ಕೇಸ್ ಹಿಯರಿಂಗ್ ಇದೆ ಸರ್. ನಮ್ ಲಾಯರ್ ವಸುಂಧರಾ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಅವ್ರ ಬದಲು ನೀವು ವಾದ ಮಾಡಬೇಕು ಸರ್. ನಿಮ್ಮ ಅಪೋನೆಂಟ್ ಲಾಯರ್ ಹತ್ರ ಪ್ರೂಫ್ ಸ್ಟ್ರಾಂಗ್ ಆಗಿದೆ ಅಂತ ಕೇಳಿದ್ದೀನಿ ಸರ್. ಸಾರಿ, ಇಂಟ್ರೆಸ್ಟ್ ಇಲ್ಲ. ಯಾರನ್ನ ಕೇಳಿದ್ರು ಆಗಲ್ಲ ಅಂತಿದ್ದಾರೆ. ಏನ್ ಮಾಡೋದು? ಡಿಫೆನ್ಸ್ ಕಡೆ ಲಾಯರ್ ಎಲ್ಲಿ? ಸೋತ್ ಹೋಗೋ ಕೇಸ್ ಅಂತ ಗೊತ್ತಾಗಿದೆ ಅನ್ಸುತ್ತೆ ಯೋರ್ ಆನರ್, ಅದಕ್ಕೆ ಬಂದಿಲ್ವೇನೋ. ಇತ್ತೀಚಿನ ದಿನಗಳಲ್ಲಿ ನ್ಯಾಯಕ್ಕಿರೋ ಬಲಕ್ಕಿಂತ ಅನ್ಯಾಯಕ್ಕೆ ಸಿಗೋ ಸಹಾಯನೇ ಹೆಚ್ಚು. ನೀತಿ ನಿಜಾಯಿತಿಗಿಂತ ಮೋಸಕ್ಕೆ ಸುಳ್ಳಿಗೇನೆ ಶಬ್ದ ಜಾಸ್ತಿ. ಗಂಟ್ಲ ಕಿತ್ಕೊಂಡು ಎದೆ ಒಡ್ಕೊಳ್ಳೋ ಹಾಗೆ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ದೆ. ನನಗೆ ವಿರುದ್ಧವಾಗಿ ಸಾಕ್ಷಿಗಳಿದ್ರು ದೊಡ್ಡ ಮನಸ್ ಮಾಡಿ ನನಗೊಂದು ಅವಕಾಶ ಕೊಟ್ರಿ. ಆದ್ರೆ ಅದನ್ನ ಕೂಡ ದೂರ ಮಾಡೋ ಕುತಂತ್ರ ನಡೆದಿದೆ ಸರ್. ಅದಕ್ಕೆ ಸಾಕ್ಷಿ ಇವತ್ತು ನಮ್ ಲಾಯರ್ ಬರ್ದೇ ಇರೋದು, ಮತ್ತೆ ನನ್ನ ಪರವಾಗಿ ಯಾರು ವಾದಿಸೋಕೆ ಇಲ್ಲದೆ ಇರೋದೆ. ಪಿತೂರಿನೂ ಇಲ್ಲ, ಕುತಂತ್ರನೂ ಇಲ್ಲ. ನಿಮ್ ಕಡೆ ಬಲವಾದ ಸಾಕ್ಷಿ ಇಲ್ಲದೆ ಇರೋದಕ್ಕೆ ಯಾರೂ ಈ ಕೇಸ್ನ ಟೇಕ್ ಆಫ್ ಮಾಡಿಲ್ಲ. ಏನಾಯ್ತು? ಯಾಕೆ ಹೀಗೆಲ್ಲ ನಡೀತಿದೆ? ನಾವಿವತ್ತು ಸರ್ಸುನ ನಿರಪರಾಧಿ ಅಂತ ನಿರೂಪಿಸಲಿಲ್ಲ ಅಂದ್ರೆ ಶಿಕ್ಷೆನ ತಪ್ಪಿಸೋದು ಅಸಾಧ್ಯ ತೇಜ. ಲಾಯರ್ಗೋಸ್ಕರ ಹೋಗಿರೋ ರಾಹುಲ್ ಇನ್ನೂ ಬಂದಿಲ್ಲ ಡ್ಯಾಡ್. ಯಾರಾದ್ರೂ ಸಿಕ್ಕಿದಾರೋ ಇಲ್ವೋ? ಇವ್ನು ಎಲ್ಲಿಗೆ ಹೋಗಿದ್ದಾನೋ ಗೊತ್ತಾಗ್ತಿಲ್ಲ. ನಾನೋಗಿ ನೋಡ್ಕೊಂಡು ಬರ್ತೀನಿ ಡ್ಯಾಡ್. ಹೋಗು. ಆ ದೇವ್ರಿಗೆ ಕೂಡ ಗ್ರಹಣ ಹಿಡ್ದಿದ್ಯೇನೋ ಡ್ಯಾಡ್. ನಮ್ ಕಷ್ಟ ಸರ್ಸು ಕಣ್ಣೀರು ಆ ದೇವ್ರಿಗೆ ಕಾಣಿಸ್ತಾ ಇಲ್ವೇನೋ? ಗ್ರಹಣ ಹಿಡ್ದಿರೋದು ದೇವ್ರಿಗಲ್ಲ, ಆ ಸರ್ಸು ನಿಮ್ ಕಣ್ಣಿಗೆ ಪಟ್ಟಿ ಕಟ್ಟಿದಾಳೆ. ಅದನ್ನ ತೆಗ್ಯಕ್ಕಾಗದೆ ದೇವ್ರನ್ನ ಬ್ಲೇಮ್ ಮಾಡ್ತಿದ್ದೀರಾ. ಯೋರ್ ಆನರ್, ನಾನು ಸಬ್ಮಿಟ್ ಮಾಡಿರೋ ಆಧಾರಗಳು, ನಡೆದಿದ್ದನ್ನ ಹೇಳಿದ ಸಾಕ್ಷಿಗಳು ಎಲ್ಲನೂ ಪರಿಶೀಲಿಸಿ ಸ್ವಂತ ಅತ್ತೆಯವರನ್ನೇ ಕಿಡ್ನಾಪ್ ಮಾಡಿಸಿದ ಈ ಸರಸ್ವತಿಗೆ ಸರಿಯಾದ ಶಿಕ್ಷೆ ಕೊಡಿಸಬೇಕು ಅಂತ ನಾನು ಈ ಕೋರ್ಟನ್ನು ಕೇಳ್ಕೊತೀನಿ.